ನಮಸ್ಕಾರ ಸ್ನೇಹಿತರೆ, ಲಿಫ್ಟ್ ಲೈಫ್ ವಿತ್ ಮೊಹಿದ್ದೀನ್ಗೆ ಸ್ವಾಗತ. ನಾನು ಮೊಹಿದ್ದೀನ್. ಇಂದು ಮತ್ತೊಂದು ಹೊಸ ಲಿಫ್ಟ್ ಸಂಬಂಧಿತ ವಿಡಿಯೋ ಒಂದಿಗೆ ಬಂದಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ವೇಳೆ ನೀವು ಲಿಫ್ಟ್ ಒಳಗಿದ್ದಾಗ ಲಿಫ್ಟ್ ಕೆಳಗಡೆ ಹೋಗಲು ಶುರುವಾದರೆ ಏನು ಮಾಡಬೇಕು? ಮೊದಲು ಒಂದು ಮುಖ್ಯ ವಿಷಯ, ಪ್ಯಾನಿಕ್ ಆಗಬಾರ್ದು. ಈಗಿನ ಮಾಡರ್ನ್ ಎಲಿವೇಟರ್ನಲ್ಲಿ ಪ್ರತಿಯೊಂದು ಸೇಫ್ಟಿ ಸಿಸ್ಟಮ್ ಇರುತ್ತವೆ. ಲಿಫ್ಟ್ ಸಿಸ್ಟಮ್ನಲ್ಲಿ ಸೇಫ್ಟಿ ಬ್ರೇಕ್ ಅಂತ ಇರ್ತದೆ, OSG ಅಂತ ಇರ್ತದೆ, ಆಮೇಲೆ ಅದರ್ ಸೇಫ್ಟಿ ಡಿವೈಸ್ಗಳು ಇರುತ್ತವೆ. ಹಾಗಾಗಿ ನೀವು ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಹಾಗಾದರೆ ಅಕಸ್ಮಾತ್ ಲಿಫ್ಟ್ ಏನಾರ ಅಬ್ನಾರ್ಮಲ್ ಆಗಿ ಏನೋ ಪ್ರಾಬ್ಲಮ್ ಆಗಿ ನಿಂತರೆ ನೀವೇನು ಮಾಡಬಾರ್ದು ಅಂತಂದರೆ, ಡೋರನ್ನು ಯಾವ ಕಾರಣಕ್ಕೂ ಫೋರ್ಸ್ ಮಾಡಿ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಡಿ. ಎರಡನೇದು, ಲಿಫ್ಟ್ ಶಾಫ್ಟ್ ಇರುತ್ತಲ್ಲ ಅಲ್ಲಿ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಬಾರ್ದು. ಮೂರನೇದು, ಪ್ಯಾನಿಕ್ ಆಗಬೇಡಿ. ಎರಡನೇದು, ಪ್ಯಾನಿಕ್ ಆಗಬೇಡಿ. ಏನು ಮಾಡಬೇಕು ಅಂತಂದರೆ, ಅಲ್ಲಿ ಎಮರ್ಜೆನ್ಸಿ ಅಲಾರಾಮ್ ಇರುತ್ತೆ, ಅದು ಪ್ರೆಸ್ ಮಾಡಿ. ಅಥವಾ ಇಂಟರ್ಕಮ್ ಇರುತ್ತದೆ, ಅದು ಏನಾರೆ ಬಳಸಿ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಮ್ಯಾನೇಜ್ಮೆಂಟ್ಗೆ ನಂಬರ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ರೆಸ್ಕ್ಯೂ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಲಿಫ್ಟ್ ಪ್ರಾಬ್ಲಮ್ ಬಂದಾಗ ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಯಾವುದಪ್ಪ ಅಂದರೆ ಅದು ಪ್ಯಾನಿಕ್. ನಾನು ಮೊಹಿದ್ದೀನ್, ಎಲಿವೇಟರ್ ಸರ್ವಿಸ್ ಇಂಜಿನಿಯರ್. ಲಿಫ್ಟ್ನಲ್ಲಿ ಅನ್ಯೂಶುವಲ್ ಸೌಂಡ್ ಬಂದರೆ, ಜರ್ಕ್ ಬಂದರೆ, ಅಥವಾ ಡೋರ್ ಏನಾದ್ರು ಪ್ರಾಬ್ಲಮ್ ಬಂದರೆ ಅದನ್ನು ಯಾವ ಕಾರಣಕ್ಕೂ ನೀವು ಇಗ್ನೋರ್ ಮಾಡಬಾರ್ದು. ಇಮಿಡಿಯೇಟ್ಲಿ ನಿಮ್ಮ ಟೆಕ್ನಿಷಿಯನ್ಗೆ ಅಥವಾ ಇಂಜಿನಿಯರಿಗೆ ಅಥವಾ ಕಂಪ್ನಿಗೆ ನೀವು ಕಾಲ್ ಮಾಡಿ ರಿಪೋರ್ಟ್ ಮಾಡಬೇಕು. ಈ ವಿಡಿಯೋ ನಿಮಗೇನಿದೆ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂಥ ರಿಯಲ್ ಎಲಿವೇಟರ್ ನಾಲೆಜ್ಗಾಗಿ ಲಿಫ್ಟ್ ಲೈಫ್ ವಿತ್ ಮೊಹಿದ್ದೀನ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.